ಹಾಯ್ ನಮಸ್ತೆ, ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್. ಅಣ್ಣ, ತಮ್ಮ ಹೆಸರು? ವೀರಭದ್ರಯ್ಯ ಅಂತ. ವೀರಭದ್ರಯ್ಯ. ಯಾವ ಊರಣ್ಣ? ಕಾಳೇನಪಳ್ಳಿ, ಜಿಲ್ಲೆ, ತಾಲೂಕು? ತಾವರೆಕೆರೆ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅಣ್ಣ, ನಿಮ್ಮದು ಕಡಸು ಒಂಚೂರು ಪರಿಚಯ ಮಾಡಿಕೊಡ್ತೀರಾ? ಆಯ್ತಪ್ಪ, ಪರಿಚಯ ಮಾಡ್ಕೊಡ್ತೀನಿ. ಅಣ್ಣ, ಏನದ ಐತೆ ಕಡಸು? ಕಟ್ಸು ಅಲ್ಲು ಅಲ್ಲೂ ಎರಡೆರಡಲ್ಲೂ ಎರಡೆರಡು ಕೆಲಸ ಹೊಡೆದಿದ್ದಣ್ಣ. ಎಲ್ಲ ಗಾಡಿ ಉಳುಮೆ ಕೆಲಸ ಎಲ್ಲ ಹಿಡಿದು ಗುಂಡಿನ ಕೆಲಸವರೆಗೂ ಮಾಡಿದಣ್ಣ. ಗಾಡಿ ಒಂದು ಕಟ್ಟಿಲ್ಲ. ಗಾಡಿ ಒಂದು ಕಟ್ಟಿಲ್ಲ. ಇನ್ನೇನು ಅವು ಹೊಡೆದಾದ್ಮೇಲೆ ಗಾಡಿ ಅದಕ್ಕೆ ಗಾಡಿನೂ ಹೋಗುತ್ತೆ. ಇದು ಅಣ್ಣ ತಂದು ಎಷ್ಟು ದಿನ ಆಯಿತು? ತಗೊಂಬಂದು ನಾನು 6 ತಿಂಗಳಾಯಿತು. ಎಕಡೆಯಿಂದ ತಂದಿರಿ? ಈ ಕಡೆ ಕನಕಪುರ ಕಡೆಯಿಂದ ತಗೊಂಬಂದಿನ. ಕನಕಪುರದಿಂದ. ಅಣ್ಣ, ನೀವು ಏನು ಕೊಡಕ್ಕೆ ತಂದಿರೋದು ಅಥವಾ ಮನೆ ಸಾಕಕ್ಕ? ಸಾಕಿ ಮಾರೋಣ ಅಂತಾನೆ ತಂದಿದ್ದೀವಿ. ಹಾಂ ಹಾಂ. ಏನು ಹೇಳ್ತಾಯಿದ್ದೀರ ಅಣ್ಣ ವ್ಯಾಪಾರ? ಈಗ ಒಂದು 15 ಹೇಳ್ಕೊಂಡಿದ್ದೆ ಮಾಗಡಿಯಿಂದ. ಮಾಗಡಿಗೆ ಹೋಗಿರಿ ಅಣ್ಣ? ಹೋಗಿ ವಾಪಸ್ ಬಂದೆ ಅಣ್ಣ. ವಾಪಸ್ ಬಂದೆ. ನನಗೆ ಸೆಲೆ ಆಗೋಯ್ತು, ಹುಷಾರಿಲ್ದಂಗೆ ಆಯಿತು. ವಾಪಸ್ ಬಂದೆ. ಈಗ ಮಾರ್ಬಿಟ್ಟು ಬರ್ತೀರಿ. ಕಡಸು ನೋಡಿದ್ರೆ ಒಟ್ಟಿನಲ್ಲಿ ಬಲಗಡೆ ಒಂದು ಸ್ವಲ್ಪ ಪರವಾಗಿಲ್ಲ, ರೇಕು ಪಕ್ಕದಲ್ಲೇ ಚೆನ್ನಾಗೈತೆ. ಅದು ಏನು ಬಿದ್ದೋಗಲ್ಲ. ಒಂಚೂರು ಮಕ್ಕದಲ್ಲಿ ಒಂಚೂರು ರೇಕ್ ಜಾಸ್ತಿ ತಗೊಂಡೈತೆ. ಇದು ಅಣ್ಣ ಮದ್ದಿದ್ದು ಏನಾಗೈತೆ ಬೆಲೆ? 30. ಈಗ ಎಷ್ಟು ತಿಂಗಳು ಕರ? ಯಾವ ಊರಿಗೆ ಅಣ್ಣ ಹುಟ್ಟಿರೋದು? ನೀವು ತಂದಿತ್ತೆ? ಯಾಕಡೆಯಿಂದ ತಂದಿತ್ತಣ್ಣ? ಅಲ್ಲೇ ಜಾತ್ರೆ. ಇದು ಅಣ್ಣ ಏನು ಅದನ್ನು ಕೊಡ್ತೀರಾ? ಅದನ್ನು ಕೊಡ್ತೀರಾ? ಅದೇನು ಹೇಳ್ತಾರೀರಾ? 35,000. ಅಣ್ಣ, ನೀವು ಏನೇನು ತಿಂಡಿ ಕೊಡ್ತೀರಾ? ಅಣ್ಣ, ಇವಾಗ ತಾವರೆಕೆರೆ ಅಂತ ಬಂದಾಗ ಸಿಟಿ ಗ್ರಾಮಾಂತರಕ್ಕೆ ಸೇರ್ತದೆ. ಆದರೂ ಈ ಅದ್ರ ಮಧ್ಯದಲ್ಲಿ ನೀವು ಈ ಥರ ಪ್ರಾಣಿಗಳನ್ನ ಸಾಕೊಂಡು ಮಾಡ್ತೀರಾ, ಮುಂದಕ್ಕೆ ಏನು ಪ್ರಾಬ್ಲಮ್ ಏನಾಗಲ್ವಾ? ಪ್ರಾಬ್ಲಮ್ ಏನು? ಅದು ಸುಮಾರು ಜನ ಹೇಳಿದ್ರು. ಇವಾಗ ತಾವರೆಕೆರೆ ಅಂತ ಬಂದಾಗ ಇವಾಗ ಸುಂಕುತ್ಕಟ್ಟೆ ಅಟ್ಯಾಚ್ ಆಯ್ತಿದಂಗೆ ಸಿಟಿನೇ. ಅದ್ರ ಮಧ್ಯದಲ್ಲಿ ಸುಮಾರು ಜನ ದನ ಎಲ್ಲ ಕಟ್ಕೊಂಡು ಈ ಥರ ಮಾಡ್ತಾವ್ರೆ. ನಮಗೂ ಒಂಚೂರು ಆಶ್ಚರ್ಯ ಆಯ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಕೇಳಿದೆ, ಏನಾದ್ರು ಪ್ರಾಬ್ಲಮ್ಮಾ ಏನು? ಏನು ಪ್ರಾಬ್ಲಮ್ ಏನಿಲ್ಲಪ್ಪ. ಅಂದರೆ ದನ ನೀರು ಕುಡ್ಸೋಕ್ಕೆ, ವಾಕಿಂಗ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ? ಏನು ತೊಂದರೆ ಇಲ್ಲ. ಹಳ್ಳಿ ಸೊಗಡಿನಲ್ಲೇ ಇದ್ದೀವಿ. ಹಳ್ಳಿ ಸೊಗಡಿನಲ್ಲಿ. ಸಿಟಿ ಅಂತ ಯಾರು ಅಂದ್ಕೊಂಡಿಲ್ಲ. ಇದು 1.15 ಹೇಳಿರಲ್ಲ, ಫೈನಲ್ ಎಲ್ಲಿಗೆ ಬಿಡ್ತೀರಾ? ಫೈನಲ್ಲು ಒಂದು ಬಂದರೆ ಬಿಡ್ತೀರಾ ಅಣ್ಣ? ತಂದಾಗ ಚಿಕ್ಕದಾಗ ಇಷ್ಟೇ ಇದ್ದು. ಹಾಂ ಹಾಂ. 6 ತಿಂಗಳು ನೋಡಿ ಸಾಕಿದ್ದೀರಾ? ಅಂದರೆ ಅದು ಸಾಕರಿಗೆ ಮಾತ್ರ ಗೊತ್ತು. ಈ ತಾಂಡೋಗಿ ಮಾರೋದಕ್ಕೆ ಅವ್ರಿಗೇನೋ ಗೊತ್ತಿಲ್ಲ. ಯಾಕಂದರೆ ಆ ವರ್ಷಂಬತ್ಕರ ಹುಲ್ಲಾಕಿ, ಈ ನೀರು ಕುಡಿಸಿ, ಮೈ ತೊಳ್ದು, ತೆಪ್ಪೆ ಎತ್ತಿ, ಅವ್ರಿಗೆ ಮಾತ್ರ ಗೊತ್ತಾಯ್ತದೆ. ಯಾಕಂದರೆ ನಾವು ನಮ್ಮನೇಲಿ ದನ ಕಟ್ತಾರೆ, ಇಲ್ಲ ಅಂತಲ್ಲ. ಇವಾಗ ನಾನು ಬೆಂಗಳೂರಲ್ಲಿ ಇರ್ಬೋದು, ಆದರೆ ನನ್ನ ಗಮನ ಆಲೋಚನೆ ಎಲ್ಲ ಹಳ್ಳಿ ಕಡೆನೇ. ಹಾಂ ಅಣ್ಣ, ಇವಾಗ ಓರಿ ಅಂತ ಬಂದಾಗ ಬಣ್ಣ ಹೋಯ್ತವೆ. ಗಿಡ ಹಾಕ್ಸಿದ್ರೆ ಬಣ್ಣ ಹೇಳ್ತದೆ. ಇವಾಗ ಗಂಧೋತ್ತರ ಹೇಳ್ಕೊತವೆ. ಇವಾಗ ಕಡಸು ಅಂತ ಬಂದಾಗ ಅಲ್ಲಿ ಮಕ್ಕನ ಮೇಲೆ ರೇಕ್ ಐತದ, ಅದು ಹೆಂಗಣ? ಏನಾದ್ರು ಕಲರ್ ಹೋಗುತ್ತಾ, ಶೇಡ್ ಆಯ್ತದ? ಅಷ್ಟಾಗುತ್ತೆ. ಇವಾಗ ಒಂದೊಂದರಲ್ಲಿ ಹೋಗೋದು ಹೇಳ್ಬೇಡ. ಅವಾಗ ಏನು ಮಾಡ್ತೀರಾ? ತೆರೆ ಕಪ್ಪ ಇರ್ತದೆ, ಅಲ್ಲಿ ಮಧ್ಯದಲ್ಲಿ ದಾರ ಐತೆ. ಅಣ್ಣ, ನೀವು ಮೈ ಎಲ್ಲ ತೊಳಿಬೇಕಾದ್ರೆ ಮನೆ ಮುಂದೆನೇ ತೊಳಿತೀರಾ? ಈಗ ಕೆರೆ ಕಟ್ಟೆಗೆಲ್ಲ ನೀರೇ ಇಲ್ಲ. ಇವಾಗ ಮಳೆಗಾಲ ಕಮ್ಮಿ ಆಯ್ತು, ನೀರಿಲ್ಲ, ಕಟ್ಟೆ ನೀರಿಲ್ಲ. ಮನೆ ಹತ್ರ ಎಲ್ಲ ಮನೆ ಹತ್ರನೇ. ಹಾಂ. ಅಣ್ಣ, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ಧನ್ಯವಾದಗಳು ಅಣ್ಣ. ಒಂದು ಜೊತೆ ಮಾತ್ರ ವಾಕಿಂಗ್ ಬಿಡಿ ಅಣ್ಣ. ಹಗ್ಗ ಈ ಕಡೆ. ಬನ್ನಿ ಅಣ್ಣ, ಆ ಕಡೆಯಿಂದ ತಿರ್ಸ್ಕೊಂಡು ಅಷ್ಟು ದೂರ ಹೋಗಿ ಬನ್ನಿ ಹತ್ತೀನಿ.
ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮೊಬೈಲ್ ನಂಬರ್ ಹೇಳ್ತೀರಾ ಅಣ್ಣ? 99 99 80 266 893 ಅಣ್ಣ ತಮ್ಮ ಹೆಸರು ವೀರಭದ್ರಯ್ಯ ಅಂದ್ಬಿಟ್ಟು ಕಳಿಸೋ ಒಂದು ಪೇರ್ ಅವೆ, ಅದೊಂದು ಒಂಟಿ ಐತೆ. ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. 3 ಕೊಟ್ಬಿಡ್ತಾರಂತೆ ಸ್ನೇಹಿತರೆ. ಯಾರಾದ್ರು ತಗೊಳಂಗಿದ್ರೆ ಒಳ್ಳೆ ಕಳಿಸು ಸಾಕಿದ್ರೆ ಒಳ್ಳೆ ದುಡ್ಡು ಐತವೆ, ಅಥವಾ ಓರಿ ಕೊಡಿಸ್ರು ಒಳ್ಳೆ ಕರಬಿತ್ತವೆ. ಅದು ಮಕ್ಕನ ಮೇಲೆ ಕಪ್ಪು ಹೋಗಲ್ಲ ಅಂತಲ್ಲ, ಹೋಗುತ್ತೆ. ಮಧ್ಯದ ದಾರ ಐತೆ. ಇದೇನಪ್ಪ ಶರತ್ತ ಹಿಂಗೆ ಇರ್ತಾನೆ ಅಂತ ಹೇಳ್ಬಿಡಿ. ಓರಿದಲ್ಲಿ ಬೀಜ ಹೊಡ್ಸಿದ್ರೆ ಗಂದೊಟ್ಟು ಮತ್ತು ಬಣ್ಣ ಬರುತ್ತೆ, ಯೂತ್ರರು ಬರ್ತದೆ 100%. ನನಗೆ ಗೊತ್ತಿರೋ ಪ್ರಕಾರ ಏನಣ್ಣ ಕರೆಕ್ಟಾ? ಸರಿ, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊತಿದ್ರೆ ಧನ್ಯವಾದಗಳು ಅಣ್ಣ. ಇನ್ನೊಂದು ಒಂಟಿ ಐತಲ್ಲ ಅದನ್ನು ಇದೇ ಥರ ಹಾಕಿಬಿಡಿ. ಹಂಗೆ ಇರ್ಕೊಳ್ಳೋಣ ಸಾಕು.